ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಯಾಕೆಂದ್ರೆ ಒಳ್ಳೆ ಟೈಮಿಗೆ ಕರ್ಕೊಂಬಂದಿರೋದ್ರಿಂದ ಏನೂ ತೊಂದರೆ ಇಲ್ಲ. ಅವ್ರು ನಾಳೆವರೆಗೂ ಸ್ವಲ್ಪ ರೆಸ್ಟ್ ಮಾಡಲಿ, ಎಲ್ಲ ಸರಿ ಹೋಗುತ್ತೆ. ನಾಳೆ ಬೆಳಗ್ಗೆವರೆಗೂ ಯಾರು ಮಾತಾಡ್ಸಕ್ಕೆ ಹೋಗಬೇಡಿ, ಅವ್ರು ರೆಸ್ಟ್ ಮಾಡಲಿ. ಆಗಲಿ ಡಾಕ್ಟರ್. ನರ್ಸ್ मनोज मने बिಟ್ಟು ಹೋಗೋದಕ್ಕೆ ಕಾರಣ ಭಾರತಿ ಸರ್. ಮೊದಲು ಆ ಭಾರತಿನ ಚೆನ್ನಾಗಿ ಬೆಂಡೆತ್ತಿ ಸರ್, ಆಗ್ಲೇ ನಿಜ ಗೊತ್ತಾಗೋದು. ಮೊದಲು ಆ ಭಾರತಿನ ಚೆನ್ನಾಗಿ ಬೆಂಡೆತ್ತಿ ಸರ್. ಸೊಸೆ ಅಂದ್ರೆ ಹಾಲು ಸಕ್ಕರೆ, ಹಾಗಾಗ ನಾವು ತೋರ್ಸೋಣ. ಏನಂತೀಯ? ನೀನು ನನಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಡು. ಮನೆಗೆ ಹೋಗಿ ಮಲ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಿ. ಇಲ್ಲ ಕಾವೇರಿ, ಮನೆಗೆ ಹೋದ್ರು ನನಗೆ ನಿದ್ದೆ ಬರಲ್ಲ. ಇಲ್ಲಿದೆ ಯೋಚನೆ ಕಾಡ್ತಾ ಇರುತ್ತೆ. ಮೊದಲು ಇಲ್ಲೇ ಇರ್ತೀನಿ. ಆಯ್ತು ಮನೋಜ್, 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 ಮನೆ ಭಾರತಿ, ಭಾರತಿ ಯಾಕಮ್ಮ?
ಈ ಸ್ಥಿತಿ ತಂದ್ಕೊಂಡೆ ಭಾರತಿ. ನಾವೆಲ್ಲ ಇರ್ಲಿಲ್ವಾ? ಒಂದೇ ಒಂದು ಮಾತು ನಮ್ಗೆ ಹೇಳ್ಬೋದಾಗಿತ್ತಲ್ಲಮ್ಮ. ಯಾಕೆ ಹೀಗೆ ಮಾಡ್ಕೊಂಡೆ? ನಾನು ಯಾವತ್ತೂ ನಿನ್ನ ನಮ್ಮ ಮನೆ ಸೊಸೆ ಅಂತ ಅನ್ಕೊಂಡೇ ಇಲ್ಲ. ನಾನು ಇನ್ನೊಬ್ಬ ಗಂಡು ಮಗ ಅಂತಾನೆ ತಿಳ್ಕೊಂಡಿದ್ದು. ನಮ್ಮ ಮನೆ ಎಲ್ಲ ಗಂಡು ಮಕ್ಕಳಿಗಿಂತ ನನ್ನನ್ನು ಚೆನ್ನಾಗಿ ನೋಡ್ಕೊಂಡವಳು ನೀನು. ಮನೋಜನ ಸ್ಥಾನ ತುಂಬಿದವಳು ನೀನು. ನಿನ್ನನ್ನು ಈ ಸ್ಥಿತಿ ನೋಡಿ ಆಗ ಅಮ್ಮ ಸಹಿಸ್ಕೊಳ್ಳಿ. ನಾನು ಸಮಾಧಾನ ಮಾಡ್ಕೊಳ್ರಿ. ಇಲ್ಲ ಕಾವೇರಿ, ಅವಳಿಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಿರೋಂಥ ಸಂಕಟ ಇದ್ದರೆ ನಮ್ಮ ಹತ್ರ ಹೇಳ್ಕೊಬೋದಾಗಿತ್ತಲ್ಲ. ನಮ್ಮ ಹತ್ರ ಮುಚ್ಚು ಮರೇನ. ಅವಳಿಗೆ ಅವತ್ತೇ ಹೇಳಿದ್ದೆ, ಈ ಮನೆಯಲ್ಲಿ ನಿಂಗೆ ಏನು ಸ್ಥಾನ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅಂತ. ಕಷ್ಟ ಕಾಲದಲ್ಲಿ ನಮ್ಮ ಮನೆ ಮರ್ಯಾದೆ ಉಳಿಸ್ತಾಳೆ. ಅವಳನ್ನ ಅಷ್ಟು ಸುಲಭ ಕಳ್ಕೊಂಡ್ಬಿಡ್ತೀವ ಕಾವೇರಿ ನಾವು. ಇಷ್ಟಿಕ್ಕೆಲ್ಲ ವಿಷ ತಗೊಳ್ಳೋದು. ಮನೋಜ ಸಿಗಲಿಲ್ಲ ಅಂತ ಈ ರೀತಿ ಮಾಡ್ಕೊಂಡ್ಲ, ಅಥವಾ ಇದಕ್ಕಿಂತ ಬೇರೆ ಏನಾದ್ರು ದೊಡ್ಡ ವಿಚಾರ ಇದೆಯಾ? ಏನಾದರೂ ನಮ್ಮ ಹತ್ರ ಹೇಳ್ಕೋಬೋದಾಗಿತ್ತಲ್ಲ. ಹೀಗೆ ಮೌನವಾಗಿದ್ರೆ ನನ್ನ ಮನಸ್ಸಿನ ನೋವಿನ ಜಾಸ್ತಿ ಆಗುತ್ತೆ ಕಾವೇರಿ. ಅವಳು ಹುಷಾರಾಗಲಿ, ಆಮೇಲೆ ನಾನೇ ಮುಂದೆ ನಿಂತ್ಕೊಂಡು ಎಲ್ಲ ಸರಿ ಮಾಡ್ತೀನಿ. ಭರತಂಗಂತೂ ಜವಾಬ್ದಾರಿ ಇಲ್ಲ, ಆದರೆ ಇವರು ಈಗಷ್ಟೇ ಭಾರತಿ ನೋಡಿ ನೊಂದ್ಕೊಂಡು ಮಾತಾಡ್ತಿದ್ರು. ಎಲ್ಲೋದ್ರಪ್ಪ ಇವರು? ಬೆಳಗ್ಗೆ ಹೇಳ್ತಿದ್ದ ಹಾಗೆ ನಿನ್ನ ನೆನಪಿಸ್ಕೋತೀನಿ, ಪ್ರಾರ್ಥಿಸ್ತೀನಿ, ಬೇಡ್ಕೋತೀನಿ. ಹಾಗೆ ಬೇಡ್ಕೊಳ್ಳುವಾಗ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತೀನಿ. ಆದರೆ ನೀನು ಮಾಡಿದ್ದೇನೆ, ನನ್ನ ಬೇಡಿಕೆಗೆ ಏನು ಕೊಟ್ಟಿದ್ಯಾ? ಒಳ್ಳೆಯವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಅನ್ನೋ ಮಾತಿದೆ. ಹಾಗಾದ್ರೆ ಒಳ್ಳೆಯವರಾಗಿರೋದೇ ನಿನ್ನ ಲೆಕ್ಕದಲ್ಲಿ ತಪ್ಪ? ಕಷ್ಟದಿದ್ದೆ
ನೆಮ್ಮದಿನೂ ಕೊಡ್ತೀಯ ಅಂತ ನಾವಿಲ್ಲಿ ಬದುಕು ಸವಿಸ್ತೀವಿ. ಆದರೆ ಎಲ್ಲಿದೆ ನೆಮ್ಮದಿ? ಅಲ್ಲಿ ನೋಡಿದ್ರೆ ಮನೋಜ ಮನೆಗೆ ಬರಲ್ಲ ಅಂತಾರೆ. ನೀವು ಯಾರು ಅಂತ ಕೇಳ್ತಾನೆ. ಇಲ್ಲಿ ನೋಡಿದ್ರೆ ಭಾರತಿ ಹೀಗೆ ಮಾಡ್ಕೊಂಡಿದ್ದಾಳೆ. ಆ ಭರತ ಇನ್ನೊಬ್ಳನ್ನ ಗಂಟು ಹಾಕೊಂಡು ಭಾರತಿ ಬದುಕನ್ನ ಅಡ್ಕತ್ರಿಲಿಟ್ಟಿದ್ದಾನೆ. ನಾನು ಏನು ಮಾಡಿ? ಭಾರತಿ ಪರಿಸ್ಥಿತಿ ನೆನೆಸ್ಕೊಂಡಾಗೆಲ್ಲ ಕರಳು ಬಗ್ದಾಗ ಆಗುತ್ತೆ, ಸಂಟ ಆಗುತ್ತೆ. ನಾನು ಏನು ಮಾಡಲಿ ಹೇಳು? ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀನಿ ನನಗೊಂದು ಗೊತ್ತಾಗ್ತದೆ. ಇಬ್ರು ಕಪ್ ಫುಲ್ ಕಾಫಿ ಕುಡಿತಾ ಇದ್ದೀರಲ್ವಾ, ಅದು ಸ್ಟ್ರಾಂಗ್ ಕಾಫಿ. ಸ್ವಲ್ಪ ಸ್ವಲ್ಪ ಕುಡಿಬೇಕು ಕಣೆ, ಆವಾಗ ಹಾಲು ಸಕ್ಕರೆ ಕಾಫಿ ಪುಡಿ ಎಲ್ಲ ಉಳಿಯುತ್ತೆ. ಮನೆ ಉಳಿಸೋ ಲಕ್ಷಣ ಇದು. ಅಪ್ಪ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಿಮ್ ಪಾಲಿಂದು ನಾವೇ ಕುಡಿತೀವಿ. ಸೊ ನಿನಗೆ ಸಪ್ರೇಟ್ ಆಗಿ ನಾವೇನ್ ಕಾಫಿ ಮಾಡ್ಕೊಡಲ್ಲ ಅಲ್ವೇನೆ ಅಕ್ಕ? ಅಯ್ಯೋ ನಿಮ್ ಕತೆನೆ, ನನ್ನ ಪಾಲಿಂದು ನೀವೇ ಕುಡಿತಿದ್ರೆ ಏನ್ ಕತೆ? ನೀನೇ ಹೇಳಿದ್ಯಲ್ಲ ನಾವಿವಾಗ ಸ್ವಲ್ಪ ಜಾಸ್ತಿ ಕಾಫಿ ಕುಡಿತಿದೀವಲ್ಲ, ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಕುಡಿತಿದೀವಿ. ನಿನಗೆ ಕಾಫಿ ಕ್ಯಾನ್ಸಲ್. ತಗೊಳ್ಳಿ. ಹೆಂಗೆ ಸ್ಟ್ರಾಂಗ್ ಕಾಫಿ ಕಣೆ. ಅಮ್ಮ ಏನಾಯ್ತಮ್ಮ? ಏನಿಲ್ಲ ಸಂಜನಾ, ಯಾಕೋ ಭಯ ಆಗ್ತಾ ಇದೆ ನನಗೆ. ನಿನ್ನೆ ರಾತ್ರಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಹೌದು ಕಣಮ್ಮ ಸಂಜನಾ, ನಿನ್ನ ರಾತ್ರಿ ಹಿಂಗ್ ಕಣ್ಬಿಟ್ಕೊಂಡು ನೋಡದ್ನ, ಪಕ್ಕದಲ್ಲಿ ಕೂದಲೆಲ್ಲ ಕೆಗರು ಹಾಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟವಳೆ. ನಂಗೆ ಶಾಕು. ಆ ಶಾಕಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಪುಣ್ಯ. ಹಂಗೇನಾದ್ರೂ ಆಗಿದ್ರೆ ಲಕ್ಷ ಲಕ್ಷ ಲಾಸ್ ಆಗ್ತಿತ್ತಪ್ಪ. ಬಿಡ್ತೋಣ್ರಿ, ಎಲ್ಲ ಒಟ್ಟು ಕೂತ್ಕೊಂಡು ಕಾಫಿ ಕುಡಿತಾ ಇದೀವಿ, ಈಗ ಮಾತಾಡೋದು ನೀವು. ಏನಿಲ್ಲ ಕಣೆ, ಭಾರತಿ ತುಂಬಾ ನೆನಪಾಗ್ತಾ ಇದ್ಲು. ಅದು ಮಧ್ಯರಾತ್ರಿ ನಿಂಗೆ ಏನೇನು ನೆನಪಾಗುತ್ತಾ ಜಯಮಣಿ? ಬೆಳಗ್ಗೆ ನೆನಪು ಮಾಡ್ಕೊಂಡ್ರೆ ಸೂರ್ಯ ನೆತ್ತಿಗೆ ಏರ್ತಿದ್ದಂಗೆ ಕರ್ಗೋಗ್ಬಿಡುತ್ತಾ? ಪ್ರೀತಿ ಸಂಬಂಧ ಇದರ ಅರ್ಥ ಏನಾದ್ರೂ ಗೊತ್ತಿದೆಯೇನ್ರಿ ನಿಮ್ಗೆ? ನಾವು ಪ್ರೀತಿ ಮಾಡಿದವರು ನಮ್ಮಿಂದ ದೂರ ಇರುವಾಗ ಬಿಕ್ಕಳಿಕೆ ಬರೋದು, ನೆತ್ತಿ ಹತ್ತೋದು, ಹೀಗೆಲ್ಲ ಆಗತ್ತೆ ರೀ.
ಎಲ್ಲದಕ್ಕೂ ಒಂದೊಂದು ಕಾರಣ ಇರುತ್ತೆ. ನೀವು ಬಿಡಿ. ಅಮ್ಮ ಹೋಗ್ಲಿ, ಭಾರತಿ ಅಕ್ಕಂಗೆ ಫೋನ್ ಮಾಡ್ಬೇಕಾಗಿತ್ತು ನೀನು. ನಾನು ರಾತ್ರಿ ಫೋನ್ ಮಾಡಿದೆ ಸಂಜನಾ, ಅವಳು ಫೋನೇ ರಿಸೀವ್ ಮಾಡಲಿಲ್ಲ. ಹೋಗ್ಲಿ, ಬೆಳಗ್ಗೆ ಎದ್ದು ಫೋನ್ ನೋಡಿದ್ಮೇಲೆ ವಾಪಸ್ ಫೋನ್ ಮಾಡ್ತಾಳೆ ಅಂತ ಕಾಯ್ತಾನೆ ಇದ್ದೀನಿ. ಇನ್ನೂ ಫೋನ್ ಮಾಡಲೇ ಇಲ್ಲ ನೋಡು. ಹಂಗಂತ ಇನ್ನೊಂದ್ಸಲಿ ಕಾಲ್ ಗಿಲ್ ಮಾಡ್ಬಿಟ್ಟಿ ಅಷ್ಟೇ. ಇಲ್ಲಿವರೆಗೂ ನಾನೇನು ಕಾಲ್ ಮಾಡಿಲ್ಲ ರೀ. 4 ರಿಂಗ್ ಕೊಟ್ಟು ಕಟ್ ಮಾಡಿದ್ದೀನಿ. ಅದು ನೋಡ್ಕೊಂಡು ಅವಳೇ ಫೋನ್ ಮಾಡ್ತಾಳೇನೋ ಅಂತ ಕಾಯ್ತಾ ಇದ್ದೀನಿ. ಫೋನ್ ಬಂದರೆ ನಾನೇ ಮಾತಾಡ್ತೀನಿ. ಎಲ್ಲ ನನ್ನ ಕರ್ಮ. ಅಮ್ಮ, ಮನೋಜ ಮನೆಗೆ ಬಂದಿಲ್ಲ ಅನ್ನೋ ಟೆನ್ಷನ್ಗೆ ಭಾರತಿ ಅಕ್ಕ ಫೋನ್ ಮಾಡೋದು ಮರ್ತಿರ್ತಾಳೆ. ಇವಾಗ ಫೋನಿಗೆ ಟ್ರೈ ಮಾಡು, ಎಲ್ಲರೂ ಮಾತಾಡ್ಬೋದು. ಜಯಮಣಿ, 4 ರಿಂಗ್ ಆದ ತಕ್ಷಣ ಕಟ್ ಮಾಡ್ಬಿಡು. ಹಾ ಆಯ್ತಾ? ಅಮ್ಮ ನೀನು ಸುಮ್ಮನೆ ನಡಿ, ನಾವು ಫೋನ್ ಮಾಡೋಣ ಬಾ. ಭಾರತಿ ಮೊಬೈಲ್ ತಗೋತಾ ಇಲ್ಲ. ಕಾವೇರಿ ಮನೆ ಫೋನ್ ನಂಬರ್ ಎಲ್ಲಿ ಬರ್ದಿಟ್ಟಿದ್ದೀವಿ ಹೇಳು? ಇಲ್ಲಿ ಡೈರಿನಲ್ಲಿದೆಮ್ಮ, ಕೊಡ್ತೀನಿ ನಿಮಿಷ. ಹಾಗೆ ಹಿಡ್ಕೊ. ಹಲೋ ಶರತ್, ನಾನಪ್ಪ ಜಯ ಅತ್ತೆ. ಭಾರತಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಅವಳು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ. ನಂಗೆ ತುಂಬ ಗಾಬರಿ ಆಗ್ತಿದ್ಯಪ್ಪ. ಏನಾಯ್ತು? ನಿಮ್ಗಿನ್ನೂ ವಿಷಯ ಗೊತ್ತಿಲ್ವಾ? ಅಮ್ಮ ಅಣ್ಣ ಯಾರು ಕಾಲ್ ಮಾಡಿ ಏನು ವಿಷಯ ಹೇಳಿಲ್ವಾ? ಇಲ್ಲ ಶರತ್. ಯಾಕಪ್ಪ, ಏನು ವಿಷಯ? ಅದು ನಿನ್ನೆ ರಾತ್ರಿ